ಈಗ ದರ್ಶನ್ ಅವರ ಪ್ರಕರಣ ಒಂದು ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಟ್ರೆಂಡ್ ಆಗ್ತಾ ಇರುವಂಥದ್ದು. ಇವಾಗ ದರ್ಶನ್ ಅವರ ಪರ ಲಾಯರ್ ಅವರು ಮೀಡಿಯಾದವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕೇಸ್ ಇದನ್ನ ಹಾಕೊಂಡಿದ್ದಾರೆ. ಯಾವ ರೀತಿ ತನಿಖೆ ಆಗುತ್ತೆ? ಇದನ್ನ ಏನಾದ್ರು ತನಿಖೆ ಮಾಡ್ತಾರಾ ಅಥವಾ ಅದೇನಾದ್ರು ನಡೆಯುತ್ತಾ? ಯಾವ ರೀತಿ ಸರ್, ಮಾಧ್ಯಮದಲ್ಲಿ ಅಥವಾ ವಾರ್ತೆಯಲ್ಲಿ ಬರುವಂಥದ್ದು ಅಥವಾ ಯೂಟ್ಯೂಬಲ್ಲಿ ಬರುವಂಥದ್ದು, ಫೇಸ್ಬುಕ್ಕಲ್ಲಿ ಬರುವಂಥದ್ದು ಯಾವೂ ಕೂಡ ಕೋರ್ಟ್ ಕನ್ಸಿಡರ್ ಮಾಡಲ್ಲ. ತಾವು ಹಾಕುವಂಥ ಪ್ರಚಾರ ಆಗಿರ್ಬೋದು, ಅದು ತಪ್ಪಾಕಿದ್ರೆ ಆತನಿಗೆ ಅಪಪ್ರಚಾರ ಅಂತ ಅನಿಸ್ಬೋದು, ಯಾವುದೇ ವ್ಯಕ್ತಿ ಆಗಲಿ. ಆ ಎರಡನ್ನೂ ಕೂಡ ಕೋರ್ಟ್ ಕನ್ಸಿಡರ್ ಮಾಡಿ ಅದರ ಮೇಲೆ ಜಡ್ಜ್ಮೆಂಟ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಕೆಲವು ಪ್ರಕರಣಗಳಲ್ಲಿ ಮಾಧ್ಯಮಗಳು ಬೆಳಗ್ಗೆಯಿಂದ ಸಾಯಂಕಾಲ ತೋರಿಸಿರ್ತವೆ, ಈ ಥರ ಒಂದು ಹಗರಣ ಆಗಿಬಿಟ್ಟಿದೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಮೋಸ ಗೀಸ ಅಂತ ಅಂದಿರುತ್ತೆ. ಒಂದಿನ ಜೈಲಿಗೆ ಹೋಗ್ದಿರೋ ಹಾಗೆ ಆತ ಬಿಡುಗಡೆ ಆಗಿ ಮನೆಗೆ ಹೋಗಿರ್ತಾನೆ. ಅರ್ಥ ಏನು ಅಂದರೆ, ಕೋರ್ಟ್ನಲ್ಲಿ ಇರುವಂಥ ದಾಖಲಾತಿಗಳೇ ಬೇರೆ, ಜನರ ಕೊಟ್ಟಿರುವಂಥ ಕಂಪ್ಲೇಂಟ್ ಮೇಲೆ ಆಗಿರುವಂಥ ವಿಷಯವೇ ಬೇರೆ ಅನ್ನುವಂಥದ್ದು. ಸೊ ಹಾಗಾಗಿ ಮಾಧ್ಯಮದಲ್ಲಿ ಬರುವಂಥದ್ದು ಯಾವುದೇ ವಿಷಯಗಳಾಗಲಿ ಅಥವಾ ವಾದ ಪ್ರತಿವಾದಗಳಾಗಲಿ ಇವ್ಯಾವೂ ಕೂಡ ಕೋರ್ಟನ್ನು ಕನ್ಸಿಡರ್ ಮಾಡಲ್ಲ. ಸುಪ್ರೀಂ ಕೋರ್ಟು ಒಂದು ಗೈಡ್ಲೈನ್ಸ್ ಅಥವಾ ಒಂದು ಜಡ್ಜ್ಮೆಂಟಲ್ಲಿ ಬಹಳ ಚೆನ್ನಾಗಿ ಹೇಳಿದೆ. ತಮ್ಮ ಮುಂದೆ ಇರುವಂಥ ಫೈಲ್ ಮೇಲೆ ತಾವು ಆ ಒಂದು ಆದೇಶವನ್ನು ಕೊಡಬೇಕಾಗತ್ತೆ ಅಂತ ಎಲ್ಲ ಕೆಲ ನ್ಯಾಯಾಲಯಗಳಿಗೂ ಕೂಡ ಹೇಳಿದೆ. ಈಗ ಒಬ್ಬ ವ್ಯಕ್ತಿ ಮೇಲೆ 100 ಕೇಸ್ ಇರುತ್ತೆ ಕಳ್ಳತನದ್ದು. 100ನೇ ಒಂದು ಕೇಸು ನಿಮ್ಮ ಮುಂದೆ ಇದ್ದಾಗ ಆತ 100 ಕಳ್ಳತನ ಮಾಡಿದ್ದಾನೆ, 101ನೇದು ಈತನೇ ಮಾಡಿದ್ದಾನೆ ಅಂತ ಕನ್ಸಿಡರ್ ಮಾಡ್ಕೊಬಾರ್ದು. ಅದನ್ನು ಕೂಡ ಪರಿಶೀಲನೆ ಮಾಡಿದಾನೋ ಇಲ್ವೋ ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಬರಬೇಕು ಅನ್ನೋವಂಥ ಮಹತ್ವದ ಆದೇಶ ಇತ್ತು. ಸೊ ಹಾಗಾಗಿ ಮಾಧ್ಯಮದಲ್ಲಿ ಬಂದಿರುವಂಥದ್ದನ್ನು ಕೂಡ ನಾವು ಕೋರ್ಟ್ ಎವಿಡೆನ್ಸ್ ಆಗಿ ತೊಗೊಳಕ್ಕಾಗಲ್ಲ. ಇದು ಅಪಪ್ರಚಾರ ಅಂತ ದರ್ಶನ್ ಅವರ ಪರ ವಕೀಲರು ಯಾಕೆ ಹೇಳಿದ್ದಾರೆ ಅಂತಂದರೆ, ಎಲ್ಲೋ ಒಂದು ಕಡೆ ಅವರ ಒಂದು ತನಿಖೆಗೇನು ಎಫೆಕ್ಟ್ ಆಗಿರಲ್ಲ, ಮಾನಸಿಕವಾಗಿ ದರ್ಶನ್ ಅವರಿಗೆ ನೋವಾಗ್ತಾ ಇರುತ್ತೆ. ಯಾಕಂದರೆ ಅವರು ಒಳಗಡೆ ಇರುವಂಥದ್ದು, ನೋಡ್ತಾ ಇರುವಂಥದ್ದು ಕೇವಲ ಮಾಧ್ಯಮ ಮಾತ್ರ. ನ್ಯೂಸಲ್ಲಿ ಬರುವಂಥ ವಿಷಯಗಳನ್ನು, ನ್ಯೂಸಲ್ಲಿ ಅನಲೈಸ್ ಮಾಡುವಂಥ ವಿಷಯಗಳನ್ನು ಒಬ್ಬೊಬ್ಬರು ಎಡಿಟರು ಅವ್ರವ್ರ ಥರನೇ ಒಂದೊಂದು ಆ ವಿಶ್ಲೇಷಣೆಯನ್ನು ಕಾನೂನಲ್ಲಿ ಕೋರ್ಟಲ್ಲಿ ಇವತ್ತು ನಡೆದಿರುವಂಥ ವಿಷಯವನ್ನು ದರ್ಶನ್ ಕೇಸಲ್ಲ ಸರ್, ಬಹಳಷ್ಟು ಹಳೆಯ ಪ್ರಕರಣ. ಅಂದರೆ ಬೆಂಗಳೂರಿನಲ್ಲಿ ಒಂದು ಕಗ್ಗೊಲೆ ಆಗಿರುತ್ತೆ. ಅದು ಆ ಕೊಲೆ ಆಗಿರುವಂಥದ್ದು ಗಾಂಧಿನಗರದಲ್ಲಿ. ಒಬ್ಬರು ವಕೀಲರನ್ನು ಮತ್ತು ಆ ಕುಟುಂಬವನ್ನು ಮತ್ತು ಆ ಒಂದು ಮಗುವನ್ನು, ಅವರ ಮಕ್ಕಳನ್ನೆಲ್ಲರೂ ಡಕಾಯಿತಿಯವರು ಕೊಲೆ ಮಾಡಿರ್ತಾರೆ. ಯಾಕೆಂದರೆ ಆ ವಕೀಲರು ಆ ಡಕಾಯಿತಿಯವರನ್ನು ದಾರಿ ತಪ್ಪಿಸಿರ್ತಾರೆ ಅಂತ ಹೇಳಿ ಸೇಡ್ ಮೇಲೆ ಆ ಕೊಲೆಯನ್ನು ಮಾಡಿರ್ತಾರೆ. ಆ ಪ್ರಕರಣ ಟ್ರಯಲ್ ನಡಿಬೇಕಂದಾಗ ಪ್ರತಿ ಒಂದು ಟ್ರಯಲ್ನಲ್ಲೂ ಕೂಡ ನ್ಯೂಸ್ ಪೇಪರಲ್ಲಿ ಅದು ಪೋಸ್ಟ್ ಆಗಿ ಬರ್ತಾಯಿತ್ತು, ರಿಪೋರ್ಟ್ ಆಗಿ ಬರ್ತಾಯಿತ್ತು. ಅಂದರೆ ಕೋರ್ಟಲ್ಲಿ ಇವತ್ತು ಏನಾಗಿದೆ, ಇವತ್ತು ಈ ಪ್ರಕರಣ ಏನಾಯಿತು, ಎವಿಡೆನ್ಸ್ ಏನಾಯಿತು ಅನ್ನುವಂಥದ್ದು. ಅದನ್ನು CH ಹನುಮಂತರಾಯಪ್ಪ ಅವ್ರ ಬುಕ್ಕಲ್ಲೂ ಕೂಡ ನಮೂದನೆ ಮಾಡಿದ್ದಾರೆ ತುಂಬ ಅದ್ಭುತವಾಗಿ. ಅಂದರೆ ಅವ್ರು ಚಿಕ್ಕೂರಿಗೂ ಇದ್ದಾಗ ಅದನ್ನು ನೋಡಿ ನಾನು ಪ್ರೇರಿತರಾದೆ ಅಂತ. ಹಾಗಾಗಿ ಆವಾಗ ನ್ಯೂಸ್ ಪೇಪರು, ಈಗ ಮಾಧ್ಯಮ, ಇನ್ನು ಬರ್ತಾ ಈಗ ಯೂಟ್ಯೂಬ್ಸು, ಫೇಸ್ಬುಕ್ಸು, ಯಾವುದು ಈಸಿಬಲ್ ಅಪ್ರೋಚು ಅದು. ಸೊ ಒಂದು ಕೋರ್ಟ್ನಲ್ಲಿ ನಡೆದಿರುವಂಥ ವಿಷಯವನ್ನು ತಿಳಿದು ಅದನ್ನು ರಿಪೋರ್ಟ್ ಮಾಡುವಂಥದ್ದು ಯಾವುದೇ ಅಫೆನ್ಸ್ ಅಲ್ಲ. ಆದರೆ ಅದರ ತೀರ್ಪನ್ನು ನಾವೇ ಬರೆಯುವಂಥದ್ದು ತಪ್ಪು. ಹಾಗಾಗಿ ಯಾರೂ ಕೂಡ ಅದು ತೀರ್ಪನ್ನು ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅನ್ನೋವಂಥದ್ದು ಅಥವಾ ನ್ಯಾಯಾಧೀಶರು ಹಿಂಗೆ ಮಾಡಬೇಕಾಗಿತ್ತು ಅನ್ನೋವಂಥ ಕಾಮೆಂಟ್ಗಳನ್ನ ಮಾತ್ರ ಮಾಡೋ ಹಾಗಿಲ್ಲ. ಸರ್, ಈಗ ಅರ್ಜಿ ಹಾಕೊಂಡಿರುವಂಥದ್ದು, ಅರ್ಜಿ ಅದೇ ಇದರಲ್ಲಿ ಅಂದರೆ ಇದಾಗುತ್ತಾ, ಇನ್ನು ಬೇರೆ ಅದಕ್ಕೆ ಬೇರೆ ರೀತಿಯಾದ ಇದು ಹೋಗುತ್ತಾ ಸರ್? ಅಲ್ಲ, ಅರ್ಜಿಯನ್ನು ಕೊಲೆ ಪ್ರಕರಣದಲ್ಲಿ ಹಾಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅದು ಬಹುಶಃ ಹೈಕೋರ್ಟ್ನಲ್ಲಿ ಹಾಕೊಬೇಕಾಗತ್ತೆ, ಒಂದು ರಿಟ್ ಪಿಟಿಷನ್ ಹಾಕೊಬೇಕಾಗತ್ತೆ, ಅಥವಾ ಒಂದು ಸಿವಿಲ್ ಕೇಸ್ನ OS ಹಾಕೊಬೇಕಾಗತ್ತೆ. ಅಪಪ್ರಚಾರ ಅನ್ನುವಂಥದ್ದು ಏನು ಅಪಪ್ರಚಾರ, ಅಫೆನ್ಸಿವೋ ಅಥವಾ ದರ್ಶನ್ ಪ್ರಕರಣದಲ್ಲಿ ಯಾವೂ ಕೂಡ ಮಾಧ್ಯಮದಲ್ಲಿ ಬರಬಾರ್ದು ಅಂತ ಅದನ್ನು ಹಾಕ್ಕೊಂಡಿರ್ತಾರೆ. ಆ ಸ್ಟೇನ ಕೇಳಬೇಕಂದಾಗ ಏನಕ್ಕೆ ಬರಬಾರ್ದು ಅಂತ ನ್ಯಾಯಾಧೀಶರು ಕೇಳಿದಾಗ ಅದು ಅಪಪ್ರಚಾರ ಆಗ್ತಾ ಇದ್ದಾವೆ ಅನ್ನುವಂಥ ಮಾಹಿತಿ ಮೋಸ್ಟ್ಲಿ ಪಿಟಿಷನ್ ಹಾಕಿರ್ಬೋದು. ಮೋಸ್ಟ್ಲಿ ದರ್ಶನ್ ಪ್ರಕರಣದಲ್ಲಿ ಯಾವುದೂ ಕೂಡ ಮಾಧ್ಯಮಗಳು ಇನ್ನು ಮೇಲೆ ಪ್ರಸಾರ ಮಾಡಬಾರ್ದು ಅನ್ನೋವಂಥ ಒಂದು ದಾವೆಯನ್ನು ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಅದು ಬಹಳ ಲೇಟ್ ಆಯಿತು ಅನ್ನೋದು ಇನ್ನೊಂದು ಅಭಿಪ್ರಾಯ. ಯಾಕೆಂದರೆ ಊರು ಬಾಗಿಲು ಹೊಡೆದು ಕಳ್ತನ ಆದಮೇಲೆ ಕೋಟೆ ಬಾಗಿಲು ಆಗ್ದಂಗೆ ಆಗಿದೆ ವಿಷಯ. ಈ ವಿಷಯವನ್ನು ಬಹಳಷ್ಟು ಮುಖ್ಯವಾಗಿ ಯಾವತ್ತು ಒಂದು ಅರೆಸ್ಟು ಒಂದಾಯಿತೋ
ಅಥವಾ ಯಾವಾಗ ಇವ್ರನ್ನ ಕಸ್ಟಡಿಗೆ ತೊಗೊಂಡ್ರೋ ಆಗಲೇ ಮೂವ್ ಮಾಡಿದರೆ ಏನೋ ಒಂದು ರಿಸಲ್ಟ್. ಈಗಾಗಲೇ ಆಲ್ಮೋಸ್ಟ್ 50% ಆಫ್ ಕೇಸ್ ಇಸ್ ಕಂಪ್ಲೀಟೆಡ್. ಈಗ ಈ ದಾವೆಯನ್ನು ಹಾಕೊಂಡಿರುವಂಥದ್ದು ಎಲ್ಲೋ ಒಂದು ಕಡೆ ವೇಸ್ಟ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ತುಂಬ ಕಡೆ ಸರ್, ಈಗ ಯಾರೋ ವಿರುದ್ಧವಾಗಿ ಏನೋ ಒಂದು ಮಾಧ್ಯಮದಲ್ಲಿ ಪ್ರಸಾರ ಆದ ತಕ್ಷಣ ಸ್ಟೇನ ತರುವಂಥದ್ದು, ಇಲ್ಲ ಇನ್ಮೇಲೆ ಪ್ರಚಾರ ಮಾಡಬಾರ್ದು ಅನ್ನುವಂಥದ್ದು ಒಂದು ನಡೀತಾ ಇರುವಂಥದ್ದು. ಅದು ಯಾವ ರೀತಿ ಸರ್ ವರ್ಕ್ ಆಗುತ್ತೆ ಅಂತ ನೋಡಿ. ಒಂದೇನಾಗುತ್ತೆ, ಈಗ ನಾವು ದರ್ಶನ್ ಅವ್ರ ಪ್ರಕರಣಕ್ಕೆ ಬರೋಣ. ದರ್ಶನ್ ಅವ್ರ ಪ್ರಕರಣಕ್ಕೆ ಬಂದಾಗ ತಾವು ಕೊಲೆ ಪ್ರಕರಣದ ಬಗ್ಗೆ ಅಥವಾ ಅದರ ಹಿಂದೆ ಮುಂದೆ ಇರುವಂಥ ಬಗ್ಗೆ ಪ್ರಸಾರವನ್ನು ಮಾಡುವಂಥ ಅಧಿಕಾರ ನಿಮಗೂ ಸಂವಿಧಾನದಲ್ಲಿದೆ, ಮಾಡ್ಬೋದು. ದರ್ಶನ್ ಅವರ ಕೌಟುಂಬಿಕ ವಿಷಯಕ್ಕೆ ಹೋಗಿ ಅವ್ರ ಪರ್ಸ್ನಲ್ ಲೈಫ್ನ ನೀವು ಪ್ರಚಾರ ಮಾಡೋಕ್ಕೆ ಸಾಧ್ಯವಿಲ್ಲ. ಆಗ ಕೋರ್ಟ್ ಅದಕ್ಕೆ ಸ್ಟೇ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಾಸ್ಟರ್ ಅವ್ರ ಮಗ ಮೈನರ್ ಇದ್ದಾರೆ, ಅವ್ರನ್ನ ತೋರಿಸುವಂಥದ್ದು, ಅವ್ರ ಕುಟುಂಬದಲ್ಲಿ ಅಥವಾ ಅವ್ರ ಕುಟುಂಬದ ಅವ್ರ ತಂದೆ ತಾಯಿ ಬಗ್ಗೆ ಮದುವೆ ಆಗಿದೆ, ಈ ರೀತಿಯಾಗಿ ಪರ್ಸ್ನಲ್ ಆಗಿ ನಾವು ಮಾಡೋಂಗಿಲ್ಲ. ಯಾಕಂದರೆ ಅದು ಅವರ ಪರ್ಸ್ನಲ್ ಲೈಫ್, ಅವ್ರ ಲಿಬರ್ಟಿ, ಅದು ಅವ್ರ ಜೀವನ, ಅದು ಆ ಜೀವನದ ಬಗ್ಗೆ ನಾವು ತೋರಿಸೋಂಗಿಲ್ಲ. ಇದು ಸಮಾಜದ ಒಂದು ಆಗಿರುವಂಥ FIR ಆಗಿರೋದ್ರಿಂದ, ಕೊಲೆ ಆಗಿರೋದ್ರಿಂದ ಇದ್ರ ಬಗ್ಗೆ ಮಾಡ್ಬೋದು. ಬಟ್ ಕಾಮೆಂಟ್ಸ್ಗಳು ಮಾಡೋಂಗಿಲ್ಲ, ಅಭಿಪ್ರಾಯಕ್ಕೆ ಬರೋಂಗಿಲ್ಲ. ಇವರೇ ಮಾಡಿದ್ದಾರೆ ಅಥವಾ ಇವರೇ ಮಾಡಿಲ್ಲ ಅನ್ನೋಂಥ ಅಭಿಪ್ರಾಯಕ್ಕೆ ಬರುವಂಥದ್ದು ಭಾಳ ಕಷ್ಟ. ಈಗ ಸರ್ ಇನ್ನೊಂದು, ಈಗ ಟ್ರಯಲ್ ಏನು ನಡೀತಾ ಇದೆ ಅದ್ರ ಮಧ್ಯದಲ್ಲಿ ಈ ವಿಚಾರಣೆ ಏನು ನಡೆಯಲ್ಲ. ಅದು ನಡೆದ್ರೆ ಅದು ಬೇರೆ ಮತ್ತೆ ಇನ್ನೊಂದು ಅರ್ಜಿ ಸಲ್ಲಿಸಬೇಕಾಗುತ್ತೆ, ಬೇರೆ ರೀತಿ ನಡೆಯುತ್ತೆ. ಇದರಲ್ಲೇ ನಡೆಯಲ್ಲ ಸರ್? ಅಲ್ಲ, ಈ ಕೊಲೆ ಪ್ರಕರಣದಲ್ಲಿ ಆ ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ಒಂದು ಯಾವುದೇ ರೀತಿ, ಆ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಮೇಲೆ ನಡೀತಾ ಇದೆ. ಚಾರ್ಜ್ ಶೀಟಲ್ಲಿ ಮಾಧ್ಯಮದವ್ರು ಯಾರೂ ಇಲ್ವಲ್ಲ, ಅದ್ರ ಮೇಲೆಲ್ಲ ಇದು ಸಪ್ರೇಟ್ ಪೆಟಿಷನ್ನೇ ಆಗಿರುತ್ತೆ. ಒಂದು ಅರ್ಜಿ, ಅದನ್ನು ಅರ್ಜಿ ಅಂತಲೇ ಕರಿತೀವಿ, ಆ ಸಪ್ರೇಟ್ ಪೆಟಿಷನ್ ಹಾಕ್ಕೊಂಡಿರ್ತಾರೆ. ಕೊಲೆ ಪ್ರಕರಣದಲ್ಲಿ ಬರೋವಂಥ ಅಪ್ಲಿಕೇಶನ್ಸ್, ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥಕ್ಕೆ, ಈಗ ಪೆರಲ್ ಕೊಡಿ, ಅವ್ರಿಗೆ ಊಟ ಕೊಡಿ, ಮನೆ ಊಟ ಕೊಡಿ, ಈ ರೀತಿಯಾದ ಅರ್ಜಿಗಳು ಆ ಕೊಲೆ ಪ್ರಕರಣದಲ್ಲೇ ಬರ್ತವೆ. ಮಾಧ್ಯಮದ ವಿಷಯಗಳಾಗಲಿ ಅಥವಾ ಬೇರೆ ವಿಷಯಗಳಾಗಲಿ ಆ ಅರ್ಜಿಯನ್ನು ಹಾಕಬಾರ್ದು ಅಂತೇನಿಲ್ಲ, ಬಟ್ ಹಾಕಿದ್ರು ಕೂಡ ಊರ್ಜಿತವಾಗಲ್ಲ ಅನ್ನೋದು ಒಂದು ಕಾನೂನಿನ ಒಂದು ವಿಷಯ ಸರ್.